ತಮ್ಮನ ನೀನು ನಾಷ್ಟ ಮಾಡಿದ್ದಿ? ಇಲ್ಲ. ಯಾಕೆ? ಇನ್ನು ಮಮ್ಮಿ ಮಾಡೇ ಇಲ್ಲ. ಇವತ್ತು ನಿಮ್ಮ ಮಮ್ಮಿ ಭಾರಿ ಸ್ಪೆಷಲ್ ರೆಸಿಪಿ ಮಾಡಕತ್ತಾಳೆ. ಏನದು? ನೋಡೋಣ. ಇವತ್ತು ಸ್ಪೆಷಲ್ ಐತ್ರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಕೂಡಿಸಿ ತಾಲಿಪಟ್ಟಿ ಮಾಡಕತ್ತೀನಿ ನಾನು. ಎರಡು ಮಿಕ್ಸ್ ಮಾಡೈತೆ ನಾವು. ಜೋಳದ ಹಿಟ್ಟು ಗೋಧಿ ಹಿಟ್ಟು. ಈಗ ಜೋಳದ ಹಿಟ್ಟು ಅಂತ ತೊಗೊಂಡೀನಿ. ಈಗ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳೋಣ. ಗೋಧಿ ಹಿಟ್ಟು ಸ್ವಲ್ಪ ಇರ್ಬೇಕು, ಜೋಳದ ಹಿಟ್ಟು ಭಾಳ ಇರ್ಬೇಕು ಇದ್ರೊಳಗೆ. ಗೋಧಿ ಹಿಟ್ಟು ಇದಕ್ಕಂತ ಸ್ವಲ್ಪ ರುಚಿಗೆ ಹಾಕೋಬೇಕಷ್ಟ. ಮತ್ತೆ ಮಾಡಬೇಕದಕ್ಕೆ ಜೀರಿಗೆ ಹಾಕೋಬೇಕು. ಆಮೇಲೆ ಒಂದು 2 ಉಳ್ಳಾಗಡ್ಡಿನ ಈ ಥರ ಸಣ್ಣ ಕಟ್ ಮಾಡಿಟ್ಟಿವಿ. ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿ ತಿನ್ನದವ್ರಿದ್ರೆ ಒಣ ಖಾರ ಹಾಕೊಂಡ್ರೆ ನಡಿತೈತೆ. ಇದಕ್ಕೆ ಇದು ಅಂತಾರಲ್ಲ ಥೇಪ್ಲ. ಥೇಪ್ಲ ಅಲ್ರಿ, ತಾಲಿಪಟ್ಟಿ ಇದು. ಅದೇ ಕನ್ನಡೊಳಗೆ ತಾಲಿಪಟ್ಟಿ, ಹಿಂದಿಯೊಳಗೆ ಥೇಪ್ಲ. ಥೇಪ್ಲ ಅಂತಾರನ? ಥೇಪ್ಲ ಅಂತಾರೆ. ಉಪ್ಪು ಚೀಲ ಅಂತಾರೆ. ಚೀಲ ಅಂತ ಮತ್ತೆ ಆ ಚೀಲ ಅಲ್ಲ, ತತ್ತಿ ಚೀಲ. ತತ್ತಿ ಚೀಲ ಅಂದ್ರೆ ಮತ್ತೆ ಆ ಚೀಲ ಅಲ್ಲ. ಅಂದ್ರೆ ಹಿಂದಿಯೊಳಗೆ ಅಂತಾರೆ. ನಾವು ಹೆಂಗೆ ಆಮ್ಲೆಟ್ ಅಂತೀವಲ್ಲ, ಹಿಂದಿಯೊಳಗೆ ಅದಕ್ಕೆ ಅಂಡೆಕಾಯಿ ಚೀಲ ಅಂತಾರೆ. ಇದನ್ನು ಕೈಲಿಂತ ಮಿಕ್ಸ್ ಮಾಡ್ಕೊಂಡ್ರಿ. ಎಷ್ಟು ಆಕೈತಿ ಹೇಳಪ್ಪ ಇದು? ಎಷ್ಟು ಆಕೈತಿ? ಮಸ್ತ್ ಎಷ್ಟು ಆಕೈತಿ. ಅದು ಎಷ್ಟು ಆಕೈತಿ? 10 of 10. ಸ್ವಲ್ಪ ನೀರು ಉಗುರು ಬೆಚ್ಚಂಗೆ ಮಾಡ್ಕೊಂಡಿದ್ದೀವಿ ನಾವು. ಒಂದು ಹಾಕೊಳ್ಳೋಣ. ಇದು ಮಾಡ್ದೆ ಮೊದಲು. ಇದು ದೋಸೆ ಮಾಡ್ದಂಗೆ ಸೇಮ್. ದೋಸೆ ಮಾಡ್ದಂಗಲ್ರಿ, ರೊಟ್ಟಿ ಮಾಡ್ದಂಗೆ. ಅಂದ್ರೆ ಬಡಿಯಂಗಿಲ್ಲ ಅಷ್ಟೇ. ಅದಕ್ಕೆ ಬಡ್ದೆ ಬಿಡ್ತೀವಿ ಮತ್ತೆ. ಅದು ಯಾಕೊಂದೆ ಉಪ್ಪು ಬಡಿಬೇಕು. ಹಾಕೊಂಡ್ ಬಡಿದ್ರೆ ಮತ್ತೆ ಒಳಗೆ ಹಾಕತ್ತಾವ. ಫಸ್ಟ್ ಚಲೋ ಹೊತ್ತು ಮಾಡ್ಕೋಬೇಕು ಇದನ್ನು. ಇದಂತಲ್ಲ, ಯಾವುದೇ ಇರಲಿ ಮಿಕ್ಸಪ್ ಮಾಡೋ ಕೆಲಸ ಚೆಂದಾಗಿ ಮಿಕ್ಸ್ ಆತಂತ ಹೇಳಿದ್ರೆ ಟೇಸ್ಟಿ ಹಾಕಾವು. ಇಲ್ಲಾಂದ್ರೆ ಟೇಸ್ಟಿ ಆಗಂಗಿಲ್ಲ. ಇದಕ್ಕೆ ಅನ್ನ ಮಿಕ್ಸ್ ಮಾಡ್ತಾನೆ. ಹೇಗೆ? ಇದಕ್ಕೆ ಒಂದು ಸ್ವಲ್ಪ ಅನ್ನ ಹಾಕೋಬೇಕು. ರಾತ್ರಿದೇನು ಇರ್ತದಲ್ಲ ಅನ್ನ, ರಾತ್ರಿ ಇದ್ರೆ ಹಾಕೋಬೋದು, ಬಿಸಿ ಇದ್ರೆ ಅದ್ರ ಹಾಕೋಬೋದು. ಒಟ್ಟು ಅನ್ನ ಇದಕ್ಕೆ ಸ್ವಲ್ಪ ಹಾಕೋಬೇಕು. ಅಂದ್ರೆ ಟೇಸ್ಟ್ ಇನ್ನೂ ಮಸ್ತ್ ಆಕೈತಿ. ಟೇಸ್ಟು ಹಾಕೈತಿ, ಆಮ್ಯಾಗ ಜಿಗಿನೂ ಹಾಕೈತಿ. ಇದನ್ನ ಪ್ಯಾಕೆಟ್ ಇದು ತಾಲಿಪಟ್ಟಿ ಬಡಿಯಕ್ಕೆ ಬೇಕು ರೀ. ಇದು ಗುಡ್ಡೆ ಬಿಸ್ಕಿಟ್ ಇದು ಪ್ಯಾಕೆಟ್. ಇಲ್ಲಾಂದ್ರೆ ಎಣ್ಣೆ ಪ್ಯಾಕೆಟ್ ಇರ್ತಾವಲ್ಲ ಮನೆಯೊಳಗೆ, ಅದು ತೊಗೊಂಡ್ರೆ ನಡೀತೈತಿ. ಸ್ವಲ್ಪ ಹಾಳಿ ದಿಪ್ ಬರ್ಬೇಕು ಅಷ್ಟೇ. ಇಂಥ ಸಿಗ್ತಾವಲ್ಲ ಶೀಟ್ ಅವು. ಸಿಗ್ತಾವೆ. ಲಾಸ್ಟ್ ಟೈಮ್ ನೋಡಿದ್ವಿ ಜಾತ್ರೆ ಒಳಗೆ ನಾವು. ಹೋಳಿಗೆ ಮಾಡವು ಅವೆಲ್ಲ ಶೇಮ ಇರ್ತದಲ್ಲ ಅವು. ಹಳ್ಳಿಗೆ ಭಾಳ ಇರ್ತಾವ್ರಿ ಅವು. ಬರಂಗೆ ಮೊದಲೇ ಆದ್ರೂ ಹರ್ದು ಭಾಳ ಅವು ಶೀಟ್. ಹಿಂಗೆ ಹಾಕ್ಬಿಡ್ತೀನಿ. ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕ್ಬೇಕು. ಹಿಟ್ಟಂತೂ ಇಲ್ಲಿ ಮಸ್ತಾಗಿ ಮಿಕ್ಸಪ್ ಆಗೈತಿ. ಇದಕ್ಕೆ ಎಣ್ಣೆ ಹಾಕ್ತೀನಿ ಈಗ. ಅದಕ್ಕೆ ಹಾಕಂಗಿಲ್ಲ, ಇದು ಬಡಿಯಕ್ಕೆ ಬೇಕು. ಎಣ್ಣೆ ಹಚ್ಚಿ ಆಮೇಲೆ ಕೈ ಒಳಗೆ ಹಾಕೊಂಡು ಬೇಕು. ಅಂದ್ರೆ ಪ್ಲಾಸ್ಟಿಕ್ಕಿಗೆ ಅಂಟ್ಕೊಳಂಗಿಲ್ಲ ಅದು ಎಣ್ಣೆ ಹಚ್ಚಿದ್ರೆ. ಗುಡ್ ಐಡಿಯಾ. ಅಲ್ಲ, ಎಣ್ಣೆ ಹಚ್ಬೇಕು, ತುಪ್ಪ ಹಚ್ಬೇಕು ಅದಕ್ಕೆ. ಎಣ್ಣೆ ಹಚ್ಬೇಕು. ಹಂಗೆ ತುಪ್ಪನೂ ಹಚ್ಬೋದು. ನಡೀತೈತಿ. ತುಪ್ಪನ ಹಚ್ಕೊಂತೀವಿ ಇನ್ನೂ ಚಲೋ, ಇನ್ನೂ ಟೇಸ್ಟ್ ಡಬಲ್ ಬರ್ತೈತೆ ಮತ್ತೆ. ನಮಗೆ ಟೇಸ್ಟ್ ಡಬಲ್ ಬೇಡ, ಸಿಂಗಲ್ ಸಾಕು. ಯಾಕೆ ನಮ್ಮ ಮನೆ ತುಪ್ಪ ಕಡಿಮೆ ಐತಿ. ಜನ ಅರ್ಥ ಮಾಡ್ಕೊತಾರೆ, ಅದೇನು ಅವಶ್ಯಕತೆ ಇಲ್ಲ. ಇದು ಹೋಳಿಗೆ ಮಾಡ್ದಂಗೆ ಸೇಮ್.
ಇದಕ್ಕೆ ನೀವು ಮೆಷಿನ್ಕಾಯಿ ಕಟ್ ಮಾಡ್ಕೊತೀಯಲ್ಲ ಸುಮ್ಮನೆ ಹ್ಞೂ ಅದಕ್ಕೆ ಸ್ವಲ್ಪ ಇನ್ನೂ ಇದು ಆಗಬೇಕು ಜಿನ್ನಗಾಗಬೇಕು ಮೆಣಸಿನ್ಕಾಯಿ. ನಾನೇ ಕಟ್ ಮಾಡಿಕೊಟ್ರು ಅವನ್ನ. ಅಂದರೆ ಅವು ಒಂದು ಮೆಣಸಿನ್ಕಾಯಿ ಒಳಗೆ ಪೀಸ್ ಮಾಡ್ತಿರಲ್ಲ ನೀವು, ಹ್ಞೂ ಆ ಪೀಸ್ ಒಳಗೆ ಇನ್ನೂ ಪೀಸ್ ಮಾಡಿದ್ರೆ ಐತಲ್ಲ ಚಲೋ ಆಗ್ತೈತಿ. ಹೌದು. ಇನ್ನೊಂದು ಏನು ಮಾಡ್ತಾ ಒಬ್ಬೊಬ್ಬರು ಮೆಣಸಿನ್ಕಾಯಿ ತಿನ್ನಂಗನೇ ಇಲ್ಲ, ತೆಗೆದು ಬಿಡ್ತಾರೆ. ಎಕ್ಸಾಂಪಲ್ ನಾನೇ ತಿನ್ನಂಗಿಲ್ಲ. ಅದಕ್ಕೆ ಅನ್ನಕತ್ತೀರಿ ನೀವು? ಜಿನ್ನಂಗೆ ಮಾಡಿದ್ರೆ ಏನಾಕೈತಿ ತಿನ್ಬೋದು. ಹಸಿ ಖಾರ ಹಾಕೊಂಡ್ರೆ ನಡೀತೈತಿ ಅದಕ್ಕೆ. ಮತ್ತು ಅಲ್ಲ ಮೆಣಸಿನ್ಕಾಯಿ ಹಾಕಿದ್ರೆ ಹಿಂಗೆ ಕಾಂತೈತಿ ಬಿಡೋದು, ಅದರೊಳಗೆಲ್ಲ ಎದ್ದು ಕಾಂತೈತಿ ಏನೇನು ಹಾಕ್ಯಾವ ಅಂತೇಳಿ. ಹಿಂಗೆ ಹಾಕಿದ್ರೆ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಹಂಗೆ ಟ್ರೈ ಮಾಡಿರಿ. ಇದೇ ಲಟ್ಸಕ್ಕೆ ಬರೋಂಗಿಲ್ಲ, ಹಿಂಗೆ ಇರಬೇಕು. ಆಯ್ತಾ ಈಗ ಅದಕ್ಕೆ ಹಚ್ಬೇಕಲ್ಲ ಎಣ್ಣೆ. ಎಣ್ಣೆ ಹಚ್ಚಿದ್ರೆ ಹಿಂಗೆ ಬಿಡ್ತೈತೆ ಅದು. ಎಣ್ಣೆ ಹಚ್ಚಲಿಲ್ಲ ಅಂದ್ರೆ ಬಿಡೋಂಗಿಲ್ಲ ನೋಡಿ. ಎಣ್ಣೆ ಹಚ್ಚಿದ್ರೂ ಈ ನಮೂನಿ ಪ್ಯಾಕೆಟ್ ಹಿಡ್ಕೊಂಡು ತಿನ್ನೋದು ಫೇಲ್ ಆಗ್ತದೆ. ಎಣ್ಣೆ ಸ್ವಲ್ಪ ಹಚ್ಕೋಬೇಕು ಅದಕ್ಕೆ. ಆಮೇಲೆ ಪ್ಲಾಸ್ಟಿಕ್ ಐತಲ್ಲ, ಎಂಥ ಪ್ಲಾಸ್ಟಿಕ್ ಆಗಬಾರ್ದು ಅದಕ್ಕೆ ಬೇರೆ ಬರ್ತದಲ್ಲ ಪ್ಲಾಸ್ಟಿಕ್, ಪ್ಲೇನ್ ಪ್ಲಾಸ್ಟಿಕ್ ಅದಾಗಬೇಕಣ್ಣ. ಆಮೇಲೆ ನೀನು ಆಗಲಿ ತುಳು ಮಾಡಿದ್ದಿ ಭಾಳ ಹೌದಲ್ಲ, ಆಗಲ್ಲ ನೀನು ತುಳು ಮಾಡಿದ್ದೆ ಅದಕ್ಕೆ ಬರಲಿಲ್ಲ ಅದು. ತುಳುನೂ ಆಗಬಾರ್ದು, ದಿಪ್ಪನೂ ಆಗಬಾರ್ದು, ಒಂದು ಲೆವೆಲ್ ಇರಬೇಕು ಅದು. ಅಂದ್ರೆ ಮಾಡೋಕ್ಕೂ ಈಸಿ, ಅದು ತಿನ್ನೋಕ್ಕೂ ಟೇಸ್ಟ್ ಆಕೈತಿ. ಎರಡು ಸೈಡ್ ಹಿಂಗೆ ಹೊಳಿಸಿ ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕ್ಕೊಂತ ಈ ಥರ ನಾವು ಬೇಯಿಸ್ಕೊಂಡ್ವಿ ಅಂತ ಹೇಳಿದ್ರೆ ಒಳಗೂ ಬೇಯ್ತತಿ, ಮಸ್ತ್ ಟೇಸ್ಟ್ ಆಕತಿ. ಇದು ಇದಕ್ಕೇನು ಚಟ್ನಿ ಆಗ್ಬೇಕು ಅಂದ್ರೆ ಜೋಡಿ ಚಟ್ನಿಗಾರ ತಿನ್ಬೋದು, ಇಲ್ಲ ಮೊಸರು. ಮೊಸರು ಜೋಡಿ ಭಾಳ ಮೊಸರು ಬೆಸ್ಟ್ ನೋಡಿ ನೋಡಿ. ಕಾಂಬಿನೇಷನ್ ಮೊಸರು ಸೂಪರ್ ಆಕೈತಿ. ಯಾಕಂದ್ರೆ ಈಗ ಜಳ ಅಲ್ಲ, ಇದು ಜಳ ಹಿಟ್ಟನ್ನು ತಂಪು, ಮೊಸರು ತಂಪು, ಎರಡು ತಿಂದ್ವಿ ಅಂದ್ರೆ ಮಸ್ತ್ ಆಗಿದೆ. ಏನು ಜಳ ಹಂಗಿಲ್ಲ, ಹಸಿಟ್ಟು ಹಂಗಿಲ್ಲ, ಏನಾಗಲ್ಲ. ಬೆಳಗ್ಗೆ ಎದ್ದು ನಾಷ್ಟಕ್ಕೆ ಭಾಳ ಚಲೋ ಇದೆ. ಹಂಗೆ ನಮ್ಮ ಮನ್ಯಾಗ ಇವು ತಾಲಿಪಟ್ಟಿ ಮಾಡತ್ತಿದ್ದ ಫಸ್ಟ್ ಟೈಮ್ ಅಲ್ಲ, ಹಿಂಗೆ ಭಾಳ ಟೈಮ್ ಮಾಡೀವಿ. ಸುಮ್ಮನೆ ಹಿಂಗೆ ಯಾವಾಗಲೂ ತಾಲಿಪಟ್ಟಿ ಮಾಡಲಿ ನಾ ಅಂತ ಇದನ್ನೈತಲ್ಲ ಮೊಸರು ಜೋಡಿನೂ ತಿಂತೀನಿ. ಮೊಸರು ಜೋಡಿ ತಿನ್ನೋ ಟೇಸ್ಟ್ ಇದೆಯಲ್ಲ ಮಸ್ತ್ ಆಕೈತದೆ. ಇದನ್ನು ಬೆದಿದೆ ಹೇಗೆ? ಹಾಂ, ಎರಡು ಸೈಡ್ ಹಿಂಗೆ ಹೊಳಿಸಿ ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕ್ಕೊಂತ ಈ ಥರ ನಾವು ಬೇಯಿಸ್ಕೊಂಡ್ವಿ ಅಂತ ಹೇಳಿದ್ರೆ ಒಳಗೂ ಬೇಯ್ತತಿ, ಮಸ್ತ್ ಟೇಸ್ಟ್ ಆಕತಿ. ಇದು ಇದಕ್ಕೇನು ಚಟ್ನಿ ಆಗ್ಬೇಕು ಅಂದ್ರೆ ಜೋಡಿ ಚಟ್ನಿಗಾರ ತಿನ್ಬೋದು, ಇಲ್ಲ ಮೊಸರು. ಮೊಸರು ಜೋಡಿ ಭಾಳ ಮೊಸರು ಬೆಸ್ಟ್ ನೋಡಿ ನೋಡಿ. ಕಾಂಬಿನೇಷನ್ ಮೊಸರು ಸೂಪರ್ ಆಕೈತಿ. ಯಾಕಂದ್ರೆ ಈಗ ಜಳ ಅಲ್ಲ, ಇದು ಜಳ ಹಿಟ್ಟನ್ನು ತಂಪು, ಮೊಸರು ತಂಪು, ಎರಡು ತಿಂದ್ವಿ ಅಂದ್ರೆ ಮಸ್ತ್ ಆಗಿದೆ. ಏನು ಜಳ ಹಂಗಿಲ್ಲ, ಹಸಿಟ್ಟು ಹಂಗಿಲ್ಲ, ಏನಾಗಲ್ಲ. ಬೆಳಗ್ಗೆ ಎದ್ದು ನಾಷ್ಟಕ್ಕೆ ಭಾಳ ಚಲೋ ಇದೆ. ಹಂಗೆ ನಮ್ಮ ಮನ್ಯಾಗ ಇವು ತಾಲಿಪಟ್ಟಿ ಮಾಡತ್ತಿದ್ದ ಫಸ್ಟ್ ಟೈಮ್ ಅಲ್ಲ, ಹಿಂಗೆ ಭಾಳ ಟೈಮ್ ಮಾಡೀವಿ. ಸುಮ್ಮನೆ ಹಿಂಗೆ ಯಾವಾಗಲೂ ತಾಲಿಪಟ್ಟಿ ಮಾಡಲಿ ನಾ ಅಂತ ಇದನ್ನೈತಲ್ಲ ಮೊಸರು ಜೋಡಿನೂ ತಿಂತೀನಿ. ಮೊಸರು ಜೋಡಿ ತಿನ್ನೋ ಟೇಸ್ಟ್ ಇದೆಯಲ್ಲ ಮಸ್ತ್ ಆಕೈತದೆ. ಸಾನಿ ಆತಮ್ಮನ ಹೇಗೈತೆ ನಾಷ್ಟ? ಸೂಪರ್. ತಾಲಿಪಟ್ಟಿ ಟೇಸ್ಟ್ ಆಗ್ಯಾವಲ್ಲ? ಮಾಡಕೊಂತ್ರ ನಾಷ್ಟ ಹೆಂಗಯ್ಯೋ? ಮಸ್ತ್ ಆಗ್ಯಾವ. ಮೊಸರು ತಾಲಿಪಟ್ಟಿ